ಎಲ್ರಿಗೂ ನಮಸ್ಕಾರ. ಒಂದು ಸಾಂಗ್ ನೋಡಿದೆ ಗುರು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ. ಆ ಸಾಂಗ್ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಸೊ ಯಾಕೆ ಇಷ್ಟು ಲೇಟಾಗಿ ಬಿಟ್ಟರು ಅಜನೀಶ್ ಲೋಕನಾಥ್ ಅಂತ ಗೊತ್ತಾಗಿಲ್ಲ. ಏನಕ್ಕೆ ಈಗ ಆಷಾಢ ಬಂದಿದೆ. ಸೊ ಜಸ್ಟ್ ಮ್ಯಾರೇಜ್ ಸಿನಿಮಾದ ಒಂದು ಸಾಂಗು ಏನು ಸಕ್ಕತ್ತಾಗಿದೆ ಅಂತಂದರೆ ಸೂಪರಾಗಿದೆ ಮಾತ್ರ. ಈಗ ಮದುವೆ ಆಗ್ತಿರೋಂತಹ ಕಪಲ್ಸ್ಗೆ ಆಗಲಿ, ಆಲ್ರೆಡಿ ಮದುವೆ ಆಗಿರೋರ್ಗಾಗಲಿ, ಇಲ್ಲ ಲವ್ ಮಾಡ್ತಿರೋರ್ಗಾಗಲಿ, ಆ್ಯಂಡ್ 60 ಇಯರ್ಸ್ನ ಕಂಪ್ಲೀಟ್ ಮಾಡಿರೋರ್ಗೆ ಎಲ್ಲರಿಗೂ ಈ ಸಾಂಗ್ ಶೂಟ್ ಆಗುತ್ತೆ. ಸೊ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಸಾಂಗ್ಸ್ದು. ನಾವು ಯಾವಾಗಲೂ ಮದುವೆ ಸಾಂಗ್ ಅಂತ ಬಂದಾಗ ಚೆಲ್ಲಾಟದಿಂದ ಒಂದು ಸಾಂಗ್ ಆರಿಸ್ಕೊತೀವಿ, ಸಂಗಮದಲ್ಲಿ ಒಂದು ಸಾಂಗ್ ಇದೆ, ಮತ್ತು ಅಪ್ಪು ಸರ್ದು ಇನ್ನು ಮಿಲನದಲ್ಲಿ ಒಂದು ಸಾಂಗ್ ಇದೆ, ಸೊ ಗಣೇಶ್ವರ ಚಮ್ಮಕ್ಕಲ್ಲಿ ಒಂದು ಸಾಂಗ್ ಇದೆ. ಈ ಥರ ಕೆಲವೊಂದು ಸಾಂಗ್ಸ್ ಇದ್ದಾವೆ, ಬಟ್ ಸ್ವಲ್ಪ ಕಮ್ಮಿ ಇತ್ತು. ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆಗಿದೆ. ಸೊ ಜಸ್ಟ್ ಮ್ಯಾರೇಜ್ ಸಿನಿಮಾದು ಸೊ ಮಾಂಗಲ್ಯ ಅಂತಂದು ನನ್ನ ಸಾಂಗು. ಸೊ ಸಕ್ಕತ್ತಾಗಿದೆ ಸಾಂಗ್ ಮಾತ್ರ. ನಾನು ಕೇಳ್ತಾ ಸ್ವಲ್ಪ ನನ್ನ ಒಂದು ಮದುವೆ ಟೈಮ್ಗೆ ಹೋದೆ. ಸೊ ಸ್ವಲ್ಪ ಬೇಗ ಬಿಟ್ಟಿದ್ರೆ ಮೇ ಬಿ ಈ ಸಾಂಗ್ ನಾನು ಯೂಸ್ ಮಾಡ್ಕೋಬೋದಾಗಿತ್ತು, ಬಟ್ ಇವಾಗಲೂ ಸ್ಟಿಲ್ ಯೂಸ್ ಮಾಡ್ಕೋಬೋದು, ಎವ್ರಿಗ್ರೀನ್ ಸಾಂಗು. ಸೊ ಆ್ಯಂಡ್ ಈ ಸಾಂಗ್ ಸ್ಪೆಷಾಲಿಟಿ, ನಾನು ಈ ಸಾಂಗ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಸಾಂಗ್ ತುಂಬ ಚೆನ್ನಾಗಿದೆ ಕೇಳೋಕ್ಕೆ. ಸೊ ಒಂದು ರೀಕ್ರಿಯೇಷನ್ ಮಾಡಿದ್ದಾರೆ, ಈ ಸಾಂಗಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಸಾಂಗ್ನ ಕೇಳ್ತಾ ಇದ್ದರೆ ವಾವ್, ಇನ್ನೊಂದ್ಸಲ ಮದುವೆ ಆಗಬೇಕು ಅಂತ ಇದ್ದರೆ ಅದೇ ಹುಡುಗಿನ. ಸೊ ನೀವು ಈ ಸಾಂಗ್ನ ಕೇಳಿ, ನೀವು ಒಂದು ಹಳೆ ಮೆಮೊರಿಗೆ ಹೋಗಿ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಇದೆ, ಆಲ್ರೆಡಿ ತುಂಬ ಚೆನ್ನಾಗಿ ರೀಚ್ ಆಗ್ತಾಯಿದೆ. ಆಲ್ರೆಡಿ 5 lakhs+ ವ್ಯೂಸ್ ಹೋಗ್ತಾ ಇದೆ. ಸೊ ಕೇಳಿರೋರು ಯಾವ ಲೈನ್ ಇಷ್ಟ ಆಯಿತು, ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಕೇಳದೇ ಇರೋರು ಫಸ್ಟ್ ಹೋಗಿ ಸಾಂಗ್ ನೋಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.